98ನೇ ಶ್ಲೋಕದ ಉತ್ತರಾರ್ಧ. ಶ್ಲೋಕವನ್ನು ಓದ್ತಾ ಇದ್ದೀನಿ. ಕ್ಷುದ್ರಂ ಚರಂ ಸುಮನಸಾಂ ಶರಣೇ ಮಥಿತ್ವ ರಕ್ತಂ ಷಡಂಘ್ರಿಗಣಸಾಮಸುಲುಬ್ಧಕರಣಂ ಅಗ್ರೇ ರುಕಾನ್ ಅಸುರತ ಅವಿಗಣಯ್ಯ ಯಾಂತಂ ಪೃಷ್ಠೇ ಮೃಗಂ ಮೃಗಯುಲುಬ್ಧಕ ಬಾಣಭಿನ್ನಂ. ವ್ಯಾಖ್ಯಾನ. ಶ್ಲೋಕದ ಒಟ್ಟು ಅರ್ಥ ಏನು? ಒಂದು ಜಿಂಕೆ ಕೇವಲ ತನ್ನ ರಸನೇಂದ್ರಿಯದ ಚಾಪಲ್ಯ ಮತ್ತು ತನ್ನ ಶ್ರವಣೇಂದ್ರಿಯದ ಚಾಪಲ್ಯ, ಕಿವಿಯಿಂದ ಮಧುರವಾದ ಸಂಗೀತ ಕೇಳಬೇಕು, ಬಾಯಿಯಿಂದ ಸೊಗಸಾಗಿ ಬೆಳೆದಂತ ಹುಲ್ಲನ್ನ ತಿನ್ನೋದು, ಇದರಲ್ಲಿ ಮಗ್ನವಾಗಿರತಕ್ಕಂತ ಜಿಂಕೆ ತನ್ನ ಪ್ರಾಣವನ್ನ ಅಪಹಾರ ಮಾಡಲಿಕ್ಕೆ ಕಾದು ಕುಳಿತಿರತಕ್ಕಂತಹ ಆ ತೋಳಗಳನ್ನಾಗ್ಲಿ ಬೇಟೆಗಾರನ್ನಾಗ್ಲಿ ಗಮನಿಸೋದಿಲ್ಲ. ಅದೇ ರೀತಿಯಲ್ಲಿ ನಾವು ಮನುಷ್ಯರು ಕೂಡ ಅನೇಕ ವಿಷಯ ಪದಾರ್ಥಗಳಲ್ಲಿ ನಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಮೂಲಕವಾಗಿ ವಿಷಯ ಪದಾರ್ಥಗಳನ್ನ ಆಸ್ವಾದಿಸುವ ಒಂದು ಕೆಲಸದಲ್ಲಿ ತೊಡಗಿದ್ದುಕೊಂಡವರಾಗಿ ಹಗಲು ಮತ್ತು ರಾತ್ರಿ, ಈ ಹಗಲು ಮತ್ತು ರಾತ್ರಿಯ ಮೂಲಕವಾಗಿ ನಮ್ಮ ಪ್ರತಿನಿತ್ಯವೂ ಕೂಡ ಪ್ರಾಣವನ್ನ ಕಳೆದುಕೊಂಡು ಒಂದು ಸೂರ್ಯೋದಯ ಒಂದು ಸೂರ್ಯಾಸ್ತ ಆಯಿತು ಅಂತಾದ್ರೆ ನಮ್ಮ ಒಂದು ದಿವಸ ಅಲ್ಲಿಗೆ ಮುಗಿದು ಹೋಯ್ತು. ಆ ರೀತಿಯಲ್ಲಿ ಮತ್ತು ಏನು ಅನೇಕ ಬೇರೆ 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 ಕಾಲದ ಪರಿಣಾಮಗಳು, ದಿವಸ, ವಾರ, ಮಾಸ, ಇವುಗಳ ಮೂಲಕವಾಗಿ ನಮ್ಮ ಆಯುಷ್ಯಗಳು ಹೋಗ್ತಾ ಇರುತ್ತೆ. ಆದರೆ ಅದನ್ನ ನಾವು ಗಮನಿಸೋದೇ ಇಲ್ಲ ಅನ್ನೋ ವಿಚಾರವನ್ನ ಆ ಶ್ಲೋಕ ಬಂದಿತ್ತು. ಹಾಗೆ ನಮ್ಮ ಅಲ್ಲಿ ಯಾವ ತರ ಬೇಟೆಗಾರ ಪ್ರಾಣವನ್ನ ಅಪಹಾರ ಮಾಡ್ತಾ ಇರ್ತಾನೋ ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ಅನೇಕ ಜನರು ಕಿತ್ತು ತಿನ್ಲಿಕ್ಕೆ ಕಾಯ್ತಾ ಇರ್ತಾರೆ ಅನ್ನೋ ಒಂದು ಅಂಶವನ್ನ, ಕಿತ್ತು ತಿನ್ನೋದು ಅಂದ್ರೆ ನಮ್ಮಲ್ಲಿದ್ದಂತ ಸಂಪತ್ತನ್ನ ಅಪಹಾರ ಮಾಡ್ಲಿಕ್ಕೋಸ್ಕರವಾಗಿ ಅನೇಕ ಮಂದಿ ಹೊಂಚ್ ಹಾಕ್ತಾ ಇರ್ತಾರೆ ಅಂತಕ್ಕಂಥ ವಿಶೇಷವಂತ ಒಂದು ವಿಷಯವನ್ನ ನಾವಲ್ಲಿ ಗಮನಿಸಿದ್ವಿ. ಶ್ಲೋಕಕ್ಕೆ ಸಂಬಂಧಪಟ್ಟಂತಹ ವಿಷ್ಣುತೀರ್ಥರ ವ್ಯಾಖ್ಯಾನ ಓದೋದ್ರಿಂದ ಓದ್ತಾ ಇದ್ದೀನಿ. ತದೇವಂ ವ್ಯುತ್ಪಾದಿತೇ ಅರ್ಥ ಇಷ್ಟೊತ್ತು ವಿರಕ್ತಿಯನ್ನ ಸಂಪಾದನೆ ಮಾಡಬೇಕು ಎಂತಕ್ಕಂಥ ವಿಚಾರದಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಹೇಳಿದ್ರು. ಅದರಲ್ಲಿ ಆ ನಾರದರು, ಪ್ರಾಚೀನ ಬರ್ಹಿಸ್ತಿಗೆ ನಾರದರೇನು ಉಪದೇಶವನ್ನು ಕೊಟ್ಟಿದ್ದಾರೋ ಅದನ್ನ ಇಲ್ಲಿ ಒಟ್ಟು ನಿರೂಪಣೆ ಮಾಡ್ತಾ ಇದ್ದಾರೆ. ಫಲಿತಾರ್ಥ ಕಥನ ಪರಂ, ಇಷ್ಟೊತ್ತು ಹೇಳಿರ್ತಕ್ಕಂಥ ವಿಚಾರಗಳ ಒಟ್ಟು ಫಲ ಏನು, ಅದರ ಒಟ್ಟು ಇಷ್ಟೇನು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕ್ಷುದ್ರಂ ದುರ್ಗಮಾರ್ಥತ್ವಾತು, ಆ 98ನೇ ಶ್ಲೋಕದ್ದೇ ವ್ಯಾಖ್ಯಾನ ಭಾಗ ಓದ್ತಾ ಇದ್ದೀನಿ. ದುರ್ಗಮಾರ್ಥತ್ವಾತು ಸ್ವಯಮೇವ ವಿರುಣೋತಿ, ಅಂದ್ರೆ ಇಲ್ಲಿ ಶ್ಲೋಕ ಇರೋದೇನು? ಕ್ಷುದ್ರಂ ಚರಂ ಸುಮನಸಾಂ ಶರಣೇ ಮಥಿತ್ವ ಅಂತ ಶ್ಲೋಕ ಇದೆ. ಅದಕ್ಕೆ ಸ್ವಯಮೇವ ವಿರುಣೋತಿ, ಇದರ ಅರ್ಥ ಸ್ವಲ್ಪ ಕಠಿಣ ಆದದ್ದರಿಂದಾಗಿ ಸಾಕ್ಷಾತ್ ವೇದವ್ಯಾಸ ದೇವರೇ ಇದರ ಮನುಷ್ಯರಿಗೆ ಸಂಬಂಧಪಡತಕ್ಕಂಥ ಅರ್ಥ ಏನು, ಯಾವುದೋ ಒಂದು ಜಿಂಕೆ ಹುಲ್ಲು ತಿಂತಾ ಇದೆ, ಮಧುರವಾದ ಶಬ್ದವನ್ನು ದುಂಬಿಗಳು ಮಾಡ್ತಾ ಇದ್ದಾವೆ, ಬೇಟೆಗಾರ ಹಿಂದೆ ನಿಂತಿದ್ದಾನೆ, ತೋಳುಗಳು ಮುಂದೆ ನಿಂತಿದ್ದಾವೆ ಅಂತ ಹೇಳಿದ್ರೆ ಮನುಷ್ಯರಿಗೆ ಹೇಗೆ ಸಂಬಂಧಪಡುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರವಾಗಿ ಸ್ವಯಮೇವ ವಿರುಣೋತಿ, ಸ್ವಯಂ ತಾವೇ ವೇದವ್ಯಾಸ ದೇವರೇ, ಭಾಗವತವನ್ನ ರಚನೆ ಮಾಡಿರ್ತಕ್ಕಂಥ ವೇದವ್ಯಾಸ ದೇವರೇ ಇದರ ಅರ್ಥವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಅಥವಾ ಪ್ರಾಚೀನ ಬರಹಿಸಿಗೆ ಉಪದೇಶ ಕೊಡತಕ್ಕಂಥ ಸಂದರ್ಭದಲ್ಲಿ ನಾರದರೇ ಉಪದೇಶವನ್ನು ಕೊಡ್ತಾ ಇದ್ದಾರೆ. ಅಸ್ಯ ಅರ್ಥ ಇತಿ ಸುಮನಸಾಂ ಇತ್ಯೇತತು ನ ಪುಷ್ಪಬೋಧಕಂ. ನೋಡಿ, ಸುಮನಸಾಂ ಅಂತ ಶ್ಲೋಕದಲ್ಲಿದೆ, ಕ್ಷುದ್ರಂ ಚರಂ ಸುಮನಸಾಂ ಅಂತ. ಅಲ್ಲಿ ಸುಮನಸಾಂ ಅಂತ ಹೇಳಿದ್ರೆ ಪುಷ್ಪಬೋಧಕವಾದ ಪದ ಅಲ್ಲ. ಸುಮನ ಶಬ್ದಕ್ಕೆ ಅನೇಕ ಅರ್ಥ ಇದೆ, ಆದ್ರೆ ಸುಮನ ಶಬ್ದಕ್ಕೆ ಪ್ರಸಿದ್ಧವಾದ ಅರ್ಥ ಹೂವು. ಇಲ್ಲಿ ಹೂವಿನ ಬಗ್ಗೆ ಹೇಳ್ತಾ ಇಲ್ಲ, ಮತ್ತೇನ್ ಹೇಳ್ತಾ ಇದೆ? ಕಿಂತು ತತ್ ಸಧರ್ಮಾಣಾಂ ಇತಿ ಭಾವೇನ ತದ್ವ್ಯಾಚಷ್ಟೇ. ತತ್ ಸಧರ್ಮಾಣ ಅಂದ್ರೆ ಸುಮನಸ್, ಅತ್ಯಂತ ಕೋಮಲವಾದಂತಹ ಶರೀರವನ್ನು ಹೊಂದಿರತಕ್ಕಂತಹ ಹೂವು, ಅದಕ್ಕೆ ಸಮಾನವಾದಂತಹ ಕೋಮಲ ಶರೀರವನ್ನು ಹೊಂದಿರತಕ್ಕಂತಹ ಸ್ತ್ರೀಣಾಂ ಅಂತ ಅರ್ಥ, ಸ್ತ್ರೀಯರಲ್ಲಿ ಆಸಕ್ತರಾಗಿರತಕ್ಕಂತಹ ಪುರುಷರು ಎಂಬ ಅಭಿಪ್ರಾಯ. ಸುಮನಸಾಂ, ಸುಮನಸ ಸಮಾನ ಧರ್ಮಾಣ ಮಿತಿ. ಕಹ ಸಮಾನ ಧರ್ಮ, ಸಹ ಕಹ ಸಮಾನ ಧರ್ಮ, ಯಾವುದದು ಸಮಾನವಾದ ಧರ್ಮ ಅಂತ ಹೇಳಿದ್ರೆ ಇತ್ಯತಃ ಕೋಮಲತರ ಅವಯವತ್ವಮೇವ. ಕೋಮಲತರ, ಅತ್ಯಂತಂ ಕೋಮಲಂ ಕೋಮಲತರಂ, ಅತ್ಯಂತ ಕೋಮಲವಾದಂತ ಅವಯವ ತ್ಯಾಶಯೇನ, ಇದೇ
ಹೂವಿಗೂ ಸ್ತ್ರೀಯರಿಗೂ ಇರತಕ್ಕಂಥ ಸಮಾನವಾದ ಧರ್ಮ. ಈ ಅಭಿಪ್ರಾಯದಲ್ಲಿ ತದ್ ವಿವಕ್ಷಿತಂ ಅರ್ಥಂ ದರ್ಶಯತಿ. ತದ್ ವಿವಕ್ಷಿತಂ ಸುಮನಸಾಂ ಎಂಬ ಶಬ್ದದಿಂದ ಏನು ಅರ್ಥ ಶ್ಲೋಕ ಹೇಳ್ತಾ ಇದೆ ಅನ್ನೋದು ಹೇಳ್ತಾ ಇದ್ದಾರೆ. ಸ್ತ್ರೀನಾಂ ಶರಣೆ ಆಶ್ರಮೆ ಪುಷ್ಪ ಮಧುಗಂಧವತು ಅಂತ ಹೇಳ್ತಾರೆ. ಶರಣ ಇತ್ಯನುಜ್ಞೆ ಅರ್ಥಮಾಹ. ಶರಣ ಅಂದ್ರ ಅರ್ಥ ಆಶ್ರಮೆ. ಸುಮನಸಾಂ ಶರಣೆ. ಶರಣೆ ಅಂದ್ರೆ ಅರ್ಥ ಏನು? ಆಶ್ರಮೆ, ಸ್ತ್ರೀಯರ ಆಶ್ರಯದಲ್ಲೇ ಪೂರ್ತಿ ಅವರನ್ನೇ ಅವಲಂಬಿಸಿಕೊಂಡು ಬದುಕ್ತಕ್ಕಂಥದ್ದು. ಇತಿ ಅನುಜ್ಞೆ ಅರ್ಥಮಾಹ ಆಶ್ರಮೆ ಇತಿ. ಕ್ಷುದ್ರ ಪದಾಭಿಮತಂ ಅರ್ಥಂ ದರ್ಶಯತಿ. ಅಲ್ಲಿ ಶ್ಲೋಕದಲ್ಲಿದೆ ಕ್ಷುದ್ರತಮಂ ಅಲ್ಲ, ಪುಷ್ಪ ಮದಗಂಧವತ್ತು ಕ್ಷುದ್ರತಮಂ ಅಂತಿದೆ ವ್ಯಾಖ್ಯಾನದಲ್ಲಿ. ಅದಕ್ಕೆ ಕಾಮ್ಯಕರ್ಮ ವಿಪಾಕಜಂ ಅಂತ ಅರ್ಥ. ಕ್ಷುದ್ರತಮಂ ಇತಿ ಅಲ್ಪತಮಂ ಇತ್ಯರ್ಥ. ಅತ್ಯಂತ ಅಲ್ಪ ಸುಖ ಸಿಗುವಂಥದ್ದು ಅಲ್ಪತಮಂ. ಉದ್ಯಾರೋಹಾಯ ತತ್ವ ದೃಷ್ಟಾಂತಮಾಹ. ಅದು ನಮಗೆ ಗೊತ್ತಾಗ್ಬೇಕು. ಏನು ಅಲ್ಪ ಸುಖ? ದುಂಬಿಗೆ ಆ ಪುಷ್ಪದಲ್ಲಿ ಸಿಗ್ತಕ್ಕಂಥ ಅಲ್ಪ ರಸ ಅಷ್ಟೇ, ಆದ್ರೆ ಅದರಲ್ಲೇ ಆಸಕ್ತವಾಗಿದ್ದುಕೊಂಡು ಮತ್ತು ಆ ಜಿಂಕೆಗೆ ಸಿಗ್ತಕ್ಕಂಥ ಅಲ್ಪ ಸುಖ. ಅದೇ ರೀತಿಯಲ್ಲಿ ಪುಷ್ಪ ಮಧು ಗಂಧವತು ಅಂದ್ರೆ ಕಿಂ ತತ್ ಪುಷ್ಪ ಗಂಧವತು ಕ್ಷುದ್ರತಮಂ ಅಂದ್ರೆ ಅಲ್ಲಿ ಆಗ್ಬೇಕಾದ್ರೆ ಪುಷ್ಪ ಮಧು ಗಂಧ, ಪುಷ್ಪದಲ್ಲಿ ಕುಸುಮಗಳಲ್ಲಿರ್ತಕ್ಕಂಥ ಮಧು, ಅಲ್ಲಿರ್ತಕ್ಕಂಥ ಸಿಹಿ ಮತ್ತು ಅಲ್ಲಿರ್ತಕ್ಕಂಥ ಉತ್ತಮವಾದ ಪರಿಮಳ. ಅದೇ ತರ ನಮಗೇನಿಲ್ಲಿ ಅಂತ ಹೇಳಿದ್ರೆ ಕಾಮ ಸುಖಲವಂ ವಿಷಯ ಸುಖಲೇಶಂ. ಏನು ರೂಪ ರಸ ಗಂಧ ಸ್ಪರ್ಶ ಇರ್ತಕ್ಕಂಥ ವಸ್ತುಗಳು, ಅದರಿಂದ ಸಿಗ್ತಕ್ಕಂಥ ಸುಖ ಅದು ಲೇಷ, ಅತ್ಯಂತ ಅಲ್ಪವಾಗಿರ್ತಕ್ಕಂಥದ್ದು. ಉದ್ಯಾರೋಹಾಯವ ಸರ್ವಾನುಭವ ಸಿದ್ಧಂ ಇತಿವಾ ಆಹ. ಅದು ನಮಗ್ ಗೊತ್ತಾಗ್ಬೇಕು. ಅಂದ್ರೆ ಅದು ವಿಷಯ ಪದಾರ್ಥಗಳ ಸುಖ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ಅದಕ್ಕೋಸ್ಕರ ವಿವರಣೆ ಕೊಡ್ತಾ ಇದ್ದಾರೆ. ಅಥವಾ ಅದೆಲ್ಲರಿಗೂ ಗೊತ್ತಿದ್ದನ್ನೇ ಮತ್ತೆ ನಿರೂಪಣೆ ಮಾಡ್ತಾ ಇದ್ದಾರೆ, ಹೇಳಿ ತೋರಿಸ್ಕೊಡ್ತಾ ಇದ್ದಾರೆ. ಏನದು ಅಂತ ಹೇಳಿದ್ರೆ ಅದ್ರ ವ್ಯಾಖ್ಯಾನ ಬರ್ಬೇಕಾರೆ ಜೈಪ್ಯ ಉಪಸ್ಥ್ಯಾದಿ ವಿಚಿನ್ವಂತಂ ಅಂತ ಇದೆ. ಜೈಪ್ಯೋಪಸ್ಥ್ಯಾದಿ ವಿಚಿನ್ವಂತಂ ಜಿಹ್ವಾ ಉಪಸ್ಥಾ ವಿಷಯಂ. ನಾಲಿಗೆ ಮತ್ತು ಜನನೇಂದ್ರಿಯ ಅದಕ್ಕೆ ಸಂಬಂಧಪಟ್ಟದ್ದು. ವಿಚಿನ್ವಂತಂ ಚರಂ ಇತ್ಯಸ್ಯ ಅರ್ಥ. ಚರಂ ಅಂತ ಹೇಳಿದ್ರು ಅದರಲ್ಲೇ ಕ್ಷುದ್ರಂ ಚರಂ, ಅಲ್ಲಿ ಅತ್ಯಂತ ತುಚ್ಛವಾದದ್ದನ್ನ ತಿಂದುಕೊಂಡು ಇರುತ್ತೆ ಜಿಂಕೆ. ಹಾಗೆ ಇಲ್ಲಿ ಚರ ಅಂದ್ರೆ ಚರಗತಿ ಭಕ್ಷಣ, ನಾಲಿಗೆಗೆ ಸಂಬಂಧಪಟ್ಟ ರಸಾಸ್ವಾದನೆ, ಜನನೇಂದ್ರಿಯಕ್ಕೆ ಸಂಬಂಧಪಟ್ಟ ಸುಖಾಸ್ವಾದನೆ, ಅದರಲ್ಲೇ ಆಸಕ್ತನಾಗಿರ್ತಾನೆ. ಅದು ಅತ್ಯಂತ ತುಚ್ಛವಾಗಿರ್ತಕ್ಕಂಥದಕ್ಕೆ ಚರಂ ಇತ್ಯಸ್ಯ ಅರ್ಥ ವಿಚಿನ್ವಂತಂ. ವಿಚಿನ್ವಂತಂ ಅಂದ್ರೆ ಅನುಭವಿಸೋದು ಅಂತ ಅರ್ಥ. ವೈಷಯಿಕ ಸುಖೇಚ್ಛಯ ಗವೇಷಣಂ ಸತಾಂ ಮನೋಜ್ಞಂ ಅಂದ್ರೆ ವಿಷಯ ಪದಾರ್ಥಗಳ ಗವೇಷಣ ಅಂದ್ರೆ ಹುಡುಕೊಂಡು, ವಿಷಯ ಪದಾರ್ಥಗಳನ್ನ ಹುಡುಕಿಕೊಂಡು ವೈಷಯಿಕ ಸುಖೇಚ್ಛಯ ಗವೇಷಣಂ ನ ಸತಾಂ ಮನೋಜ್ಞಂ. ಅದು ಸಜ್ಜನರಿಗೆ ಇಷ್ಟವಾದದ್ದಲ್ಲ. ತಸ್ಯ ಕಾಲತಃ ಏವ ಲಭ್ಯತ್ವಾದಿ ಆಶಯೇನ ಉಕ್ತಂ. ಅಂದ್ರೆ ಅದು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಯಾವ ಯಾವ ಕಾಲಕ್ಕೆ ಏನೇನು ಸಿಗಬೇಕೋ ಸಿಗ್ತಾ ಹೋಗುತ್ತೆ. ಅದರ ಬಗ್ಗೆ ನಾವು ಅಪೇಕ್ಷೆಯನ್ನ ಪಡಬಾರದು. ಕಾಮ್ಯ ಕರ್ಮ ವಿಪಾಕಜಂ ಅಂದ್ರೆ ಅದು ಹೇಗೆ ನಮಗೆ ವಿಷಯ ಪದಾರ್ಥಗಳು ಒಳ್ಳೇದಿರ್ಬೋದು ಕೆಟ್ಟದ್ದಿರ್ಬೋದು ನಮ್ಗೆ ಹೇಗೆ ಪ್ರಾಪ್ತವಾಗುತ್ತೆ? ಕಾಮ್ಯ ಕರ್ಮ ವಿಪಾಕಜ. ನಾವು ನಮ್ಮ ಈ ಜನ್ಮದಲ್ಲೋ ಹಿಂದಿನ ಜನ್ಮದಲ್ಲೋ ಅನೇಕ ಕಾಮ್ಯ ಕರ್ಮಗಳನ್ನು ಮಾಡಿರ್ತೀವಿ. ಇಂಥ ಫಲಪ್ರಾಪ್ತಿಗೋಸ್ಕರವಾಗಿ ಇಂಥ ಒಂದು ದಾನ ಮಾಡ್ತೀನಿ, ಇಂಥ ಒಂದು ಯಜ್ಞ ಮಾಡ್ತೇನೆ, ಪಾರಾಯಣ ಮಾಡ್ತೇನೆ, ಯಾವ್ದು ವ್ರತ ಮಾಡ್ತೇನೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಹಾಗೆ ಅದೆಲ್ಲವೂ ಕೂಡ ಕಾಮ್ಯ ಕರ್ಮ. ಅದು ಪರಿಪಕ್ವವಾದಾಗ ಬರ್ತಕ್ಕಂಥವುಗಳು. ಜನ್ಮಾಂತರೇ ಕೃತ ಕಾಮ್ಯ ಕರ್ಮ ಪರಿಪಾಕ ಕಾಲೆ. ಈ ಜನ್ಮದ್ದೋ ಹಿಂದಿನ ಜನ್ಮದ್ದೋ ಅದರ ಹಿಂದಿನ ಜನ್ಮದ್ದು ಯಾವುದೋ ಒಂದು ಜನ್ಮ, ಅದರ ಪರಿಪಾಕ ಅದು ಪಕ್ವವಾಗಿ ಫಲ ಕೊಡತಕ್ಕಂಥ ಸಂದರ್ಭ. ಪರಿಪಾಕ ಕಾಲೇನ ಜಾಯಮಾನಂ ಅಲ್ವಾ? ನಾವು ಕರ್ಮ ಮಾಡಿದ ಕೂಡಲೇ ಫಲ ಸಿಗೋದಿಲ್ಲ. ಅದು ಯಾವಾಗ ಒಂದು ಬೀಜವನ್ನ ಭೂಮಿಯಲ್ಲಿ ಹಾಕಿದ ಕೂಡಲೇ ಅದು ಗಿಡವಾಗಿ ಫಲ ಕೊಟ್ಟು ಬಿಡೋದಿಲ್ಲ. ಅದಕ್ಕೊಂದು ಸಮಯ ಬರಬೇಕು. ಹಾಗೆ ಅನೇಕ ಕಾಮ್ಯ ಕರ್ಮಗಳನ್ನ ಮಾಡಿರ್ತೇವೆ, ಮಾಡಿದ ಕೂಡಲೇ ಫಲ ಬರೋದಿಲ್ಲ. ಕೆಲವು ತಕ್ಷಣ ಬರಬಹುದು, ಕೆಲವು ವಿಳಂಬ ಆಗತ್ತೆ. ಅದು ಫಲ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮಗೇನಾಗತ್ತೆ, ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಒಳ್ಳೆಯದು ಆಗತ್ತೆ. ಮಥಿತ್ವ ಇತ್ಯಸ್ಯ ತಾತ್ಪರ್ಯ ಮಹಾ. ಇಲ್ಲಿ ಕೆಲವು ಪುಸ್ತಕ ಮಿಥಿತ್ವ ಇದೆ, ಕೆಲವು ಪುಸ್ತಕಗಳಲ್ಲಿ ಮಥಿತ್ವ ಅಂತಿದೆ. ಮಥಿತ್ವ ಅಥವಾ ಮಿಥಿತ್ವ ಅಂತ ಹೇಳಿದ್ರೆ ಮಿಥುನೀಭೂಯ ಒಟ್ಟಾಗಿ ಅಂತ ಅರ್ಥ. ರಕ್ತ ಪದಂ ಯಾಚಷ್ಟೇ. ರಕ್ತಂ ಅಂದ್ರೆ ಅನುರಕ್ತ, ಆಸಕ್ತವಾಗಿರೋದು ಅಂತ ಮೂಲದಲ್ಲಿದೆ. ರಕ್ತ ಅಂದ್ರೆ ಅನುರಕ್ತ, ಆಸಕ್ತವಾಗಿರತಕ್ಕ. ಅದಕ್ಕರ್ಥ
ತದ್ ಅಭಿನಿವೇಶಿತ ಮನಸಂ ಅಂದ್ರೆ ಆ ವಿಷಯ ಪದಾರ್ಥಗಳಲ್ಲೇ ಮನಸ್ಸನ್ನ ಕೇಂದ್ರೀಕರಿಸುವುದು ಅಂತ ಅರ್ಥ. ಇನ್ನು ಆ ಷಡಂಗ್ರಿ ಗಣ ಸಾಮಸು ಲುಬ್ಧಕರ್ಣಂ ಅಂತಿದೆ ಶ್ಲೋಕದಲ್ಲಿ. ಸಾಮ ಪದಾರ್ಥ ಪದ ಇದೆ. ಸಾಮ ಪದ ಅಂದ್ರೆ ಗೀತ, ಅಂದ್ರೆ ಅವರ ಮಧುರವಾದ ಮಾತು, ಹಾಡ್ತಕ್ಕಂಥ ಸಂಗೀತ, ಅದರಲ್ಲೇ ಆಸಕ್ತಿ ಅಂತ ಅರ್ಥ. ಸಾಮ ಪದಮಪಿ ಸುಮನ ಪದವತು ಸಮಾನ ಧರ್ಮ ಬೋಧಕಂ ಅಂದ್ರೆ ಸ್ತ್ರೀಯರ ಕೋಮಲವಾದ ಶರೀರ ಅದನ್ನು ಹೇಳಲಿಕ್ಕೆ ಹೇಳಿದ್ದು ಸುಮನಸ್ಪದ. ಹಾಗೆ ಇಲ್ಲಿ ಸಾಮ ಪದ ಅದು ದುಂಬಿಯ ಜೇಂಕಾರ, ಅದು ಸಾಮ. ಹಾಗೆ ಇಲ್ಲಿ ಸ್ತ್ರೀಯರ ಮಧುರವಾದ ಧ್ವನಿ, ಅವರ ಆಡತಕ್ಕಂಥ ಮಾತು, ಹಾವಭಾವಗಳು, ಅವರ ಹಾಡತಕ್ಕಂಥ ಹಾಡು ಮೊದಲಾದವುಗಳು ಅಂತ ಅರ್ಥ. ಇತ್ಯಾಹ ವದತಿ ತಂ ದರ್ಶಯತಿ ಅತಿ ಮನೋಹರ, ಅತ್ಯಂತ ಮನೋಹರವಾದ ತತ್ವರೂಪಂ ದರ್ಶಯತಿ ವನಿತಾದಿ ಜನಾಲಾಪೇಶು ಇತಿ. ವನಿತಾ ಅಂದ್ರೆ ಹೆಣ್ಣು, ಅವರು ಆಡ್ತಕ್ಕಂಥ ಆಲಾಪ, ಮಾತು ಮೊದಲಾದವುಗಳಲ್ಲಿ ಆಸಕ್ತರಾಗಿರ್ತಕ್ಕಂಥವನು. ತೈ ಸಹ ರಹೋರಚಿತ ಸಲ್ಲಾಪೇಶು ಇತ್ಯರ್ಥ. ಅಂದ್ರೆ ಹೆಣ್ಣಿನೊಂದಿಗೆ ರಹೋರಚಿತ ಸಲ್ಲಾಪ, ರಹ ಅಂದ್ರೆ ಏಕಾಂತ, ಏಕಾಂತದಲ್ಲಿ ರಚಿತ ಮಾಡಲ್ಪಟ್ಟಂತ ಸಂಭಾಷಣೆಗಳು. ರಹೋರಚಿತ ಸಲ್ಲಾಪೇಶು, ಅವರ ಜೊತೆ ಏಕಾಂತದಲ್ಲಿ ಆಡಿದಂತ ಮಾತುಗಳು, ಅವುಗಳನ್ನೇ ನೆನಪು ಮಾಡಿಕೊಂಡು ಅದರಲ್ಲೇ ಆಸಕ್ತನಾಗಿದ್ದುಕೊಂಡು ಜೀವನದವನ್ನು ಮರೆತಿರ್ತಾನೆ. ರಹೋರಚಿತ ಸಲ್ಲಾಪೇಶು ಇತ್ಯರ್ಥ. ಲುಬ್ಧಕರ್ಣಂ ಇತ್ಯಸ್ಯ ಅಭಿಪ್ರೇತಾರ್ಥಮಾಹ ಚಡಂಗ್ರಿ ಗಣಸಾಮಸು ಲುಬ್ಧಕರ್ಣಂ ಅಂತಿದೆ ಶ್ಲೋಕದಲ್ಲಿ. ಲುಬ್ಧಕರ್ಣಂ ಅಂದರತೇನು? ಅತಿತರಾಂ ಅತಿ ಪ್ರಲೋಭಿತ ಕರ್ಣಂ, ತುಂಬಾ ಕಿವಿ ಆ ಕಡೆಗೆ ಆಕರ್ಷಿತವಾಗಿರುತ್ತೆ, ಮಧುರವಾದ ಧ್ವನಿಯಲ್ಲೇ ಆಕರ್ಷಿತವಾಗಿರುತ್ತೆ. ಅಗ್ರೇ ರುಕಾನ್ ಅಂತ ಶ್ಲೋಕದಿದೆ ಅಲ್ವಾ? ಅಗ್ರೇ ರುಕಾನ್ ಅಸುಹೃತಃ ಅಂತಿದೆ. ರುಕಾನ್ ಇತ್ಯೇತದಪಿ ಸಮಾನ ಧರ್ಮ ಬೋಧಕಂ ಇತ್ಯಾಶಯನ ಉಕ್ತಂ ಅಗ್ರೇ ರುಖಯೂತಂ. ಗೋಳಗಳ ಸಮೂಹ, ಅದರಿಂದಲೂ ಕೂಡ ಒಂದು ಸಮಾನ ಧರ್ಮ, ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ಸಮಾನ ಧರ್ಮ ಹೇಳ್ತಿದ್ದಾರೆ. ಅಸುಹೃತಃ ಇತ್ಯಸ್ಯ ಅರ್ಥ ಆತ್ಮನಃ ಆಯು ಹರತಃ, ನಮ್ಮ ಆಯುಷ್ಯವನ್ನ ಅಪಹಾರ ಮಾಡತಕ್ಕಂಥದ್ದು. ಅನೇನ ಅನಿಷ್ಟಕಾರಿತ್ವಂ ಸಮಾನಃ ಧರ್ಮ ಇತಿ ಸೂಚಯತಿ. ಅಂದ್ರೇನು? ಅನಿಷ್ಟಕಾರಿತ್ವ, ವಿಷಯ ಪದಾರ್ಥಗಳ ಸಂಪರ್ಕ ಎಂಬುವಂಥದ್ದು ಅದು ನಮಗೇನಾಗತ್ತೆ, ಅನರ್ಥವನ್ನ, ತೊಂದರೆಯನ್ನು ಉಂಟು ಮಾಡುತ್ತೆ. ನಮಗೆ ಆಗ್ತಕ್ಕಂಥ ತೊಂದರೆ ನಮ್ಮ ಗಮನಕ್ಕೆ ಬರೋದಿಲ್ಲ. ಅಲ್ಲಿ ಹೇಗೆ ಜಿಂಕೆ ನನ್ನ ನಾಲಿಗೆ ಕಿವಿ ಅದರ ಕಡೆಗೆ ಕೇಂದ್ರೀಕೃತವಾಗಿದ್ದುಕೊಂಡು ಆ ಪ್ರಾಣಾಪಹಾರವನ್ನ ಮಾಡತಕ್ಕಂಥ ತೋಳವನ್ನಾಗ್ಲಿ ಬೇಟೆಗಾರನನ್ನು ಗಮನಿಸ್ತಾ ಇಲ್ಲ, ತೊಂದರೆಯನ್ನು ಕೊಡುವಂಥದ್ದು. ಸ್ವರೂಪಮಾಹ, ಅಲ್ಲಿ ತೋಳ, ಜಿಂಕೆ ಹಿಂದೆ ಇದ್ದದ್ದು ತೋಳ, ಜಿಂಕೆ ಮುಂದೆ ಇದ್ದದ್ದು. ಹಾಗೆ ನಮ್ಮ ಮುಂದೆ ಇರತಕ್ಕಂಥದ್ದು ಯಾವುದು? ಅಹೋರಾತ್ರ, ಹಗಲು ಮತ್ತು ರಾತ್ರಿ, ಅದರ ಮೂಲಕವಾಗಿ ನಮ್ಮ ಪ್ರತಿನಿತ್ಯದ ಆಯುಷ್ಯ ಕಳೆದು ಹೋಗ್ತಾ ಇದೆ. ಏತಸ್ಯ ಅವಿಗಣಯ್ಯ ಇತ್ಯನೇನ ಅನ್ವಯ ಪ್ರದರ್ಶನೇನ ದ್ವಿತೀಯಾಂತತ್ವಂ ನ ವ್ಯನಕ್ತಿ. ಅಂದ್ರೆ ಅಲ್ಲಿ ಹೇಳ್ಬೇಕಾದ್ರೆ ತಾನ್ ಅಂತ ಹೇಳಿದ್ರು ಅಲ್ವಾ? ಅಂದ್ರೆ ಆಯುರ್ಹರತಃ ಅಹೋರಾತ್ರಾನ್ ತಾನ್ ಕಾಲ ವಿಶೇಷಾನ್. ಅಲ್ಲಿ ರುಕಾನ್ ಅಸುಹೃತಃ ಅಂತಿದೆ. ಅಸುಹೃತೋ ಅಸುಹೃತಃ, ಅಸುಹೃತಂ ಅಸುಹೃತೋ ಅಸುಹೃತಃ, ದ್ವಿತೀಯ ವಿಭಕ್ತಿ ಏಕವಚನ. ಪ್ರಾಣವನ್ನ ಅಪಹಾರ ಮಾಡತಕ್ಕಂತಹವುಗಳು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದು ದ್ವಿತೀಯಾಂತವಾದ ಅಸುಹೃತಃ ಎಂಬುವಂಥದ್ದು ಷಷ್ಠಿ ವಿಭಕ್ತಿಯಲ್ಲೂ ಬರುತ್ತೆ, ಪ್ರಥಮ ವಿಭಕ್ತಿಯಲ್ಲೂ ಬರುತ್ತೆ, ಪಂಚಮಿ ವಿಭಕ್ತಿಯಲ್ಲೂ ಬರುತ್ತೆ, ಮತ್ತು ಪಂಚಮಿ ಏಕವಚನ, ಷಷ್ಠಿ ಏಕವಚನ. ಅಸುಹೃತ ಎಂಬುದಾಗಿ 4 ಕಡೆ ಬರುತ್ತೆ. 4ರಲ್ಲಿ ಯಾವುದು ಅನ್ನೋದನ್ನು ಹೇಳುತ್ತಿದ್ದಾರೆ. ದ್ವಿತೀಯ ವಿಭಕ್ತಿ ಅಂತ ಅಸುಹೃತ ತಾನ್ ಅಂತ ಹೇಳುವ ಮೂಲಕವಾಗಿ ಅಸುಹೃತ ಪ್ರಾಣವನ್ನ ಅಪಹಾರ ಮಾಡುವಂತ ತೋಳಗಳನ್ನು ಅಂತ ದ್ವಿತೀಯ ವಿಭಕ್ತಿ ಅಂತ ತೋರಿಸ್ಕೊಡುತ್ತಿದ್ದಾರೆ. ದ್ವಿತೀಯಾಂತತ್ವಂ ವ್ಯನಕ್ತಿ. ವ್ಯನಕ್ತಿ ಅಂದ್ರೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ತಾನ್ ಕಾಲ ವಿಶೇಷಾನ್ ಅವಿಗಣಯ್ಯ, ಅದೇ ಕಾಲ, ನಿಮೇಷ, ದಿನ, ವಾರ, ಪಕ್ಷ, ಮಾಸ, ಸಂವತ್ಸರ ಮೊದಲಾಗಿರ್ತಕ್ಕಂಥ ಕಾಲದ ಬೇರೆ ಬೇರೆ ವಿಭಾಗಗಳು, ಅದರ ಮೂಲಕವಾಗಿ ನಮ್ಮ ಆಯುಷ್ಯ ಹೋಗ್ತಾ ಇರುತ್ತೆ. ಯಾಂತಂ ಇತ್ಯಸ್ಯ ಅನ್ವಯ ಪ್ರದರ್ಶನ ಪೂರ್ವಕ ಅರ್ಥಮಾಹ. ಯಾಂತಂ ಹೋಗುತ್ತಿರುವ, ಅದಕ್ಕೆ ಹೇಳ್ತಿದ್ದಾರೆ. ಗೃಹೇಶು ವಿಹರಂತಂ ಹೋಗ್ತಾ ಇದೆ. ಯಾರದ್ದು ಈ ತರ ಆಯುಷ್ಯ ವ್ಯರ್ಥವಾಗಿ ಹೋಗ್ತಾ ಇದೆ ಅಂದ್ರೆ ಎಲ್ಲರದ್ದು ವ್ಯರ್ಥವಾಗಿ ಆಯುಷ್ಯ ಹೋಗ್ತಾ ಇಲ್ಲ. ಸಾಧನೆ ಮಾಡೋದು ಸಾಧನೆ ಆಗ್ತಾ ಇದೆ. ಸಾಧನೆ ಮಾಡದೇನೆ ಗೃಹೇಶು ವಿಹರಂತಂ, ಕೇವಲ ಲೌಕಿಕ ಸುಖಗಳಲ್ಲೇ ಯಾರು ಆಸಕ್ತರಾಗಿರ್ತಾರೋ ಅವರ ಆಯುಷ್ಯ ಈ ರೀತಿಯಲ್ಲಿ ಹೋಗ್ತಾ ಇದೆ. ಗೃಹೇಶು ವಿಹರಂತಂ. ಪೃಷ್ಠೇ, ಅಲ್ಲಿ ಹಿಂದೆ ಶ್ಲೋಕದಲ್ಲಿರೋದು ಪೃಷ್ಠೇ ಮೃಗಂ ಮೃಗಯಲುಬ್ಧಕ ಬಾಣ ಭಿನ್ನಂ. ಎದುರುಗಡೆ ತೋಳ, ಪೃಷ್ಠ ಹಿಂಭಾಗದಲ್ಲಿರ್ತಕ್ಕಂಥದ್ದು ಮೃಗಯಲುಬ್ಧಕ ಬಾಣ ಭಿನ್ನ. ಅಂದ್ರೆ
ಆ ಬೇಟೆಗಾರ ಬಾಣವನ್ನು ಹಿಡ್ಕೊಂಡು ಅದನ್ನ ಭಿನ್ನ ಮಾಡ್ಲಿಕ್ಕೆ ಕಾಯ್ಕೊಂಡು ನಿಂತಿದ್ದಾನೆ ಅಂತಿಲ್ಲ. ಅದಕ್ಕೆ ಅರ್ಥ ಹೇಳ್ತಿದ್ದಾರೆ. ಆ ಪೃಷ್ಠ ಇತ್ಯತ್ರ ನಿಮಿತ್ತ ಸಪ್ತಮಿ ಇತಿ ಪ್ರತೀತಂ ನಿವಾರಯತಿ. ಪೃಷ್ಠೆ ಅಂತ ಹೇಳಿದ್ರೆ ಆ ಹಿಂಭಾಗವನ್ನ ನಿಮಿತ್ತೀಕರಿಸಿಕೊಂಡು ಅಂತ. ಸಪ್ತಮಿ ಬೇರೆ ಬೇರೆ ಅರ್ಥದಲ್ಲಿ ಬರುತ್ತೆ ಸಪ್ತಮಿ ಭಕ್ತಿ. ಇಲ್ಲಿ ನಿಮಿತ್ತ ಸಪ್ತಮಿ ಅಲ್ಲ, ಪೃಷ್ಠತಃ ಹಿಂಭಾಗದಲ್ಲಿ, ಅಧಿಕರಣ ಸಪ್ತಮಿ ಹಿಂಭಾಗದಲ್ಲಿ ಇತ್ತು. ಫಲಿತಾರ್ಥಂ ದರ್ಶಯತಿ. ಅದರ ಅರ್ಥ ಏನು? ಆ ಪೃಷ್ಠ ಶಬ್ದಕ್ಕೆ ಹಿಂಭಾಗದಲ್ಲಿ ಅಂದ್ರೇನು, ನಮಗೆ ಗೊತ್ತಾಗದಂತೆ ಅಂತ ಅರ್ಥ. ಹಿಂಭಾಗ ಅಂದ್ರೇನು? ಗೊತ್ತಾಗದಂತೆ. ಪರೋಕ್ಷ ಮಿತಿ. ಅಪರೋಕ್ಷ ಪರೋಕ್ಷ ಅಂತ. ಅಪರೋಕ್ಷ ಅಂದ್ರೆ ನೇರವಾಗಿ ನಾವು ಕಣ್ಣಿಂದ ನೋಡೋದು ಅಪರೋಕ್ಷ, ನಮಗೆ ನಮ್ಮ ಬೆನ್ನಿಂದೆ ಆಗೋದೆಲ್ಲ ಪರೋಕ್ಷ. ಹಾಗೆ ತಸ್ಯ ಲುಬ್ಧಕ ಪದೇನ ಅನ್ವಯಮಾಹ. ಅದಕ್ಕೆ ಲುಬ್ಧಕ ಪದಕ ಜೊತೆಗೆ ಅನ್ವಯ ಸಂಬಂಧ. ಅನುಪ್ರವೃತ್ತ ಲುಬ್ಧಕ, ಹಿಂಬಾಲಿಸಿಕೊಂಡು ಹೋಗ್ತಕ್ಕಂಥ ಲುಬ್ಧಕ ಬೇಟೆಗಾರ. ಲುಬ್ಧಕ ಬಾಣ ಭಿನ್ನಂ ಇತ್ಯತ್ರ ಭೇದೇನ ಸಂಬಂಧಿತ್ವಯಂ ಪ್ರತೀಯತೆ. ಲುಬ್ಧಕ ಬಾಣ ಭಿನ್ನ, ಲುಬ್ಧಕ ಬೇಟೆಗಾರ, ಅವನ ಬಾಣದಿಂದಾಗಿ ಭಿನ್ನ. ಭಿನ್ನ ಅಂದ್ರೆ ಸೀಳು ಹೋಗುತ್ತೆ ಅಥವಾ ಸೀಳು ಹೋಗ್ಲಿಕ್ಕೆ ತಯಾರಾಗಿ ನಿಂತಿದೆ ಅಂತ ಅರ್ಥ. ತತ್ರ ಉಭಯಸ್ಯ ಕರ್ತೃತ್ವಂ ಕಾರಣತ್ವಂ ವಿರುದ್ಧಂ ಏಕಸ್ಯ ಕರ್ತೃತ್ವಂ ಅಪರಸ್ಯ ಕಾರಣತ್ವಂ ಇತ್ಯೇವ ವಾಚ್ಯಂ. ನೋಡಿ, ಲುಬ್ಧಕ ಬಾಣ ಭಿನ್ನ, ಅಲ್ಲಿ ಒಂದು ಲುಬ್ಧಕ ಬೇಟೆಗಾರ, ಇನ್ನೊಂದು ಬಾಣ. ಕರ್ತೃ ಯಾರು, ಕರ್ಣ ಯಾರು? ಒಬ್ಬನೇ ಕರ್ತೃ ಒಬ್ಬನೇ ಕರ್ಣ ಆಗ್ಲಿಕ್ಕೆ ಸಾಧ್ಯವಿಲ್ಲ. ರಾಮನು ರಾವಣನನ್ನು ಬಾಣದಿಂದ ಕೊಂದನು. ರಾಮನು ರಾವಣನನ್ನು ಬಾಣದಿಂದ ಕೊಂದನು. ರಾಮನು ಕರ್ತೃ, ರಾವಣನನ್ನು ಅವನು ಕರ್ಮ. ಕ್ರಿಯಾ ಯಾರಲ್ಲಿ ನಡೀತಾ ಇದೆಯೋ ಕರ್ಮ. ಕ್ರಿಯಾ ಯಾವುದರಿಂದ ಮಾಡ್ತಾ ಇದ್ದಾರೆ? ಕ್ರಿಯಾ ಸಾಧನ, ಇನ್ಸ್ಟ್ರೂಮೆಂಟ್ ಆದದ್ದು ಕರ್ಣ. ಕೊಂದನೊಂದು ಕರ್ತೃಪ, ಅದು ಕ್ರಿಯಾಪದ. ಹಾಗೆ ಇಲ್ಲಿ ಕರ್ತೃ ಯಾರು, ಕರ್ಣ ಯಾರು? ಲುಬ್ಧಕ ಬಾಣ. ಲುಬ್ಧಕ ಮತ್ತು ಬಾಣ ಎರಡಿದೆ. ಲುಬ್ಧಕ ಕರ್ತೃವೋ ಕರ್ಣವು, ಬಾಣ ಕರ್ತೃವೋ ಕರ್ಣವು. ಎರಡು ಒಬ್ಬನಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಕರ್ತೃ ಆಗ್ಬೇಕು ಮತ್ತು ಕರ್ಣ ಆಗ್ಬೇಕು. ಅದಕ್ಕೆ ಏಕಸ್ಯ ಕರ್ತೃತ್ವ ಅಪರಸ್ಯ ಕರ್ಣತ್ವ ಇತ್ಯೇವ ವಾಚ್ಯಂ. ಒಬ್ಬನಲ್ಲೇ ಕರ್ತೃತ್ವ ಒಬ್ಬನಲ್ಲೇ ಕರ್ಣತ್ವ ಬರ್ಲಿಕ್ಕೆ ಸಾಧ್ಯವಿಲ್ಲ. ಒಬ್ಬನಲ್ಲಿ ಕರ್ತೃತ್ವ ಮತ್ತೊಂದಲ್ಲೇ ಕರ್ಣತ್ವ. ಲುಬ್ಧಕ ಕರ್ತೃ, ಕರ್ತೃ ಕೆಲಸ ಮಾಡುವವನು. ಬಾಣ ಎಂಬುವಂಥದ್ದು ಕರ್ಣ. ತತ್ರ ಕಹ ಕರ್ತ ಕಿಂ ಕರ್ಣಂ. ಯಾವುದು ಕರ್ತೃ? ಕರ್ತೃ ಯಾರು? ಕೆಲಸ ಮಾಡುವ ಕರ್ತೃ. ಕೆಲಸ ಮಾಡ್ಲಿಕ್ಕೆ ಇನ್ಸ್ಟ್ರೂಮೆಂಟ್, ಸಾಧನ ಯಾವುದು? ಇತ್ಯತಃ ಯಥಾಯೋಗ್ಯಂ ತದುಭಯಂ ಪ್ರದರ್ಶಯತಿ. ಎರಡನ್ನೂ ತೋರಿಸ್ತಾ ಇದ್ದಾರೆ. ಹಾಗೆ ನಮ್ಮ ಜೀವನದಲ್ಲಿ ಕೃತಾಂತ ಶರಣಯತಿ ಏತೇನ ಲುಬ್ಧಕ ಪದಮಪಿ ಮಾರಕತ್ವ ರೂಪ ಸಮಾನ ಧರ್ಮವತ್ಪರಂ ಸೂಚಯತಿ. ಅಂದ್ರೆ ಇಲ್ಲಿ ಕೃತಾಂತ, ಕೃತಾಂತ ಅಂದ್ರೆ ಯಮ. ಶರ ಅಂದ್ರೆ ಅವನ ಕೈಗಿರತಕ್ಕಂಥ ಬಾಣ ಅಥವಾ ಯಮನ ಕೈಗಿರತಕ್ಕಂಥ ಹಗ್ಗ. ಅಂದ್ರೆ ಯಮ ಎಂಬುವವನು ಕರ್ತೃ, ನಮ್ಮ ಪ್ರಾಣವನ್ನ ಕಸಿದುಕೊಂಡು ಹೋಗ್ತಕ್ಕಂಥವನು. ಅವನ ಕೈಯಲ್ಲಿ ಇದ್ದಂತ ಹಗ್ಗ ಎಂಬತಕ್ಕಂಥದ್ದು ಕರ್ಣ. ಹಾಗೆ ಲುಬ್ಧಕ ಬೇಟೆಗಾರವನು ಕರ್ತೃ, ಅವನ ಕೈಯಲ್ಲಿ ಇದ್ದಂತ ಬಾಣ, ಪ್ರಾಣವನ್ನ ಅಪಹಾರ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಬಾಣ, ಅದು ಕರ್ಣ. ಲುಬ್ಧಕ ಪದಮಪಿ ಮಾರಕತ್ವ ರೂಪ ಸಮಾನ ಧರ್ಮ. ಅಂದ್ರೆ ಅಲ್ಲಿ ನೋಡಿ, ಲುಬ್ಧಕ ಬೇಟೆಗಾರ ಅವನು ಕೊಲ್ಲುವವನು. ಹಾಗೆ ಯಮ ಮೃತ್ಯು ದೇವತೆ, ಅವನು ನಮ್ಮ ಆಯುಷ್ಯವನ್ನ ಅಪಹಾರ ಮಾಡುವವನು. ಸಮಾನ ಧರ್ಮ ಅಂತ ಅರ್ಥ. ಇದು ಸೂಚನೆ ಮಾಡ್ತಾ ಇದ್ದಾರೆ. ಉತ್ತಮರ್ಥಂ ನಿಗಮಯತಿ. ಇದರ ಒಟ್ಟು ಅಭಿಪ್ರಾಯವನ್ನು ಹೇಳ್ತಿದ್ದಾರೆ ಕೊನೆಯಲ್ಲಿ. ಅಹೋರಾಜನ್ನ ಭಿನ್ನ ಹೃದಯಂ ದ್ರಷ್ಟುಮರ್ಹಸಿ ಇತಿ ಯಥಾ ಮೃಗಯೋ ಹತಂ ಮೃಗಂ. ಅಂದರೆ ಉಕ್ತ ಪ್ರಕಾರೇಣ ಯಂ ಪರಾವಿದ್ಯತಿ ತಂ ಇಮಂ ಆತ್ಮಾನಂ. ಅಂದರೆ ಹೀಗೆ ಹಗಲು ಮತ್ತು ರಾತ್ರಿಯ ಮೂಲಕವಾಗಿ ವಿಷಯ ಪದಾರ್ಥಗಳಲ್ಲಿ ವ್ಯಾಮೋಹವನ್ನು ಹುಟ್ಟಿಸುವ ಮೂಲಕವಾಗಿ ಏನು ನಮ್ಮ ಆಯುಷ್ಯವನ್ನ ಅಪಹಾರ ಮಾಡ್ತಾ ಇದೆ, ಪರಾವಿದ್ಯತಿ. ಪರಾವಿದ್ಯತೆ ಅಂದ್ರೆ ನಾಶವನ್ನ ಮಾಡತಕ್ಕಂಥ. ತಂ ಇಮಂ ಆತ್ಮಾನಂ, ಅಂತಹ ಈ ಒಬ್ಬ ಜೀವಾತ್ಮ ಸಾಧಕ ಜೀವಿಯನ್ನ ಹೇಳ್ತಿದ್ದಾರೆ. ಭಿನ್ನಂ ಇತ್ಯಸ್ಯಾರ್ಥ ಭಿನ್ನ ಹೃದಯಂ ಅಂದ್ರೆ ಅವನ ಹೃದಯ, ಮನಸ್ಸು, ಅಂತಃಕರಣದ ಚೂರು ಚೂರಾಗ್ಲಿಕ್ಕೆ ನಿಂತು ಬಿಟ್ಟಿದೆ. ಅದನ್ನು ಗಮನಿಸ್ತಾ ಇಲ್ಲ. ಈ ದೃಶ್ಯಂ ಜ್ಞಾತಮರಹಸಿ, ಇಂಥವನನ್ನ ಎಂಬುದಾಗಿ ತಿಳಿದುಕೊ. ಅಂದ್ರೆ ನೀನ್ ಇಂಥವನಾಗಿದ್ದೀಯ. ಇನ್ನು ರಾಜ ಅಂದ್ರೆ ಇದ್ದ ರಾಜ ಅಲ್ಲ, ಪ್ರತಿ ಬೇಕಾದಷ್ಟು ಪ್ರಾಣಿಗಳನ್ನ ಬಲಿ ಕೊಟ್ಟಿದ್ದೀಯ, ಅವುಗಳ ಮಾಂಸವನ್ನ ತಿಂತಿದ್ದೀಯ. ಇವತ್ತು ನೀನು ಅವುಗಳ ಮಾಂಸ ತಿಂತಿದ್ಯ, ನಾಳೆ ದಿವಸ ಅವೆಲ್ಲ ಕಾಯ್ತಾ ಇರ್ತವೆ. ಮಾಂ ಸಹ, ಮಾಂ ನನ್ನನ್ನು ಸಹ ಅವನು ತಿಂದಿದ್ದಾನಲ್ವಾ, ಅವನನ್ನ ನಾನು ತಿಂತೇನೆ ಅಂತ ಕಾಯ್ತಾ ಇರ್ತಾವಂತೆ. ಹಾಗೆ ನೀನು ಈ ರೀತಿಯಾಗಿ ಒಂದು ತೊಂದರೆಗೆ ಒಳಗಾಗ್ಲಿಕ್ಕೆ ಇದ್ದೀಯಾ ಅನ್ನೋದನ್ನ ಹೇಳ್ತಿದ್ದಾರೆ. ಈದೃಶಂ ಜ್ಞಾತುಮರ್ಹಸಿ. ಮೃಗಮಿತ್ಯಸ್ಯ ಲುಪ್ತೋಪಮತ್ವಂ ಮೃಗಯುಪದಸ್ಯ ಭಿನ್ನಂ ಇತ್ಯನೇನ ಅನ್ವಯ. ಅನ್ವಯಂ ಚ ಅಭಿಪ್ರೇತ್ಯ ವ್ಯಾಚಷ್ಟೆ. ಯಥಾ ಅಲ್ಲಿ ಮೃಗಯು ಲುಪ್ತಕ ಬಾಣ ಭಿನ್ನಂ ಲುಪ್ತೋಪಮ.
ಉಪಮಾವಾಚಕವಾದ ಶಬ್ದ ಇರಬೇಕು. ಚಂದ್ರಮಿವ ಮುಖಂ, ಚಂದ್ರಮಿವ ಮುಖಂ, ಇವ ಅನ್ನೋದು ಉಪಮಾನವಾಚಕ ಪದ. ಚಂದ್ರನಂತೆ ಮುಖ, ಚಂದ್ರನಂತೆ, ಅಂತೆ ಎಂಬುದು ಉಪಮಾನವಾಚಕ ಶಬ್ದ. ಹಾಗೆ ಇಲ್ಲಿ ಲುಬ್ಧಕ ಬಾಣ ಭಿನ್ನಂಬುದು ಲುಬ್ಧಕನಂತೆ ಎಂಬುದಾಗಿ ಬೇಕಲ್ವಾ? ಲುಬ್ಧಕ ಇವ ಅಂತ ಬೇಕು. ಅದರಲ್ಲಿ ಉಪಮಾನವಾಚಕವಾದ ಶಬ್ದ ಇಲ್ಲ. ಅಲಂಕಾರದಲ್ಲಿ ಬೇರೆ ಬೇರೆ ಪ್ರಕಾರಗಳು. ಇದು ಲುಪ್ತೋಪಮ ಅಂತ. ಉಪಮಾನವಾಚಕವಾದ ಶಬ್ದ ಅದಿಲ್ಲ, ಇವ ಎಂಬುದಿಲ್ಲ. ಇಲ್ಲಿ ಉಪಮಾನವಾಚಕವಾದ ಶಬ್ದ ಇಲ್ಲ, ಆದ್ರೆ ಅವನು ಉಪಮಾನ, ಅವನು ದೃಷ್ಟಾಂತ. ಲುಪ್ತೋಪಮತ್ವಂ ಮೃಗಯ ಪದಸ್ಯ ಭಿನ್ನಂ ಇತ್ಯನೇನ ಅನ್ವಯಂ ಚ ಅಭಿಪ್ರೇತ್ಯ ವ್ಯಾಚಷ್ಟೆ. ಅಂದ್ರೆ ಲುಪ್ತೋಪಮತ್ವಂ, ಲುಪ್ತೋಪಮ ಉಪಮಾನವಾಚಕವಾದ ಇವ, ಅದರಂತೆ ಅಥವಾ ತಥಾ ಹಾಗೆಯೇ, ಇದೇ ಮೊದಲಾದ ಶಬ್ದಗಳು ಇಲ್ಲ. ಮೃಗಯು ಪದಸ್ಯ ಭಿನ್ನಮಿತ್ಯನೇನ ಅನ್ವಯಂ ಸ ಅಭಿಪ್ರೇತ್ಯ ವಾಚ್ಯತೆ. ಅಂದ್ರೆ ಮೃಗಯು, ಮೃಗಯು ಅಂದ್ರೆ ಬೇಟೆ, ಬೇಟೆಯಿಂದ ಭಿನ್ನವಾಗಿದೆ ಅಂತ ಅರ್ಥ. ಇತಿ ಶಬ್ದಸ್ಯ ಅಸ್ಯ ಅರ್ಥಃ ಇತಿ ಪೂರ್ವೇಣ ಅನ್ವಯಃ ಯಥಾ ಇತಿ. ಯಥಾ ಹೇಗೆ ಈ ಒಂದು ಜಿಂಕೆಯೋ ಅದೇ ರೀತಿಯಲ್ಲಿ ನಮ್ಮೆಲ್ಲರ ಪರಿಸ್ಥಿತಿ ಅನ್ನೋದು ಅಭಿಪ್ರಾಯ. ಇದಮುದಿತಂ ಭವತಿ. ಮತ್ತಿವರು ಒಟ್ಟು ಅಭಿಪ್ರಾಯ ಬರೀತಾರೆ ನೋಡಿ. ಯಥಾ ಹಿ ಪುಷ್ಪವನೇ ಕಶ್ಚನ ಮೃಗ. ಒಂದು ಪುಷ್ಪವನ, ಒಂದು ಹೂವಿನ ತೋಟ, ಅಲ್ಲಿ ಒಂದು ಮೃಗ, ಮೃಗ ಅಂದ್ರೆ ಜಿಂಕೆ ಅಂತ ಅರ್ಥ. ಪುಷ್ಪಗಂಧಂ, ಆ ಹೂವಿನ ಪರಿಮಳ, ಮಧುಕರ ಶಬ್ದಂ, ಮಧುಕರ ಶಬ್ದ, ಮಧುಕರ ಜಿಂಕೆ, ಇದು ದುಂಬಿಗಳು, ದುಂಬಿಗಳ ಉಯಿಗುಟ್ಟುವ ಶಬ್ದ. ಮತ್ತು ಬಾಲತೃಣಾಧಿಕಂ, ಬಾಲತೃಣ ಅಂದ್ರೆ ಎಳೆಯೇ ಹುಲ್ಲು, ತಿನ್ಲಿಕ್ಕೆ ರುಚಿಕರವಾದಂತ ಎಳೆಯದಾದ ಹುಲ್ಲು. ಸ್ವಜಾತೀಯ ಸ್ವಜಾತೀಯ ಸ್ತ್ರೀ ಸಂಬೋಧಾಧಿಕಂ ಚ ಇಹಮಾನ. ಅದ್ರ ಜೊತೆಗೆ ಅಂದ್ರೆ ಇಷ್ಟೆಲ್ಲ ಇದೆ ಅಂತ ಹೇಳ್ತಿದ್ದಾರೆ ಜಿಂಕೆಗೆ. ಒಂದು ಹೂವಿನ ಗಂಧ, ಇನ್ನೊಂದು ದುಂಬಿಯ ಝೇಂಕಾರ, ಇನ್ನೊಂದು ನಾಲಿಗೆಗೆ ರುಚಿ ಕೊಡ್ತಕ್ಕಂತಹ ಎಳೆಯ ಹುಲ್ಲು. ಅದರ ಜೊತೆಗೆ ಗಂಡು ಜಿಂಕೆಗೆ ಹೆಣ್ಣು ಜಿಂಕೆ, ಹೆಣ್ಣು ಜಿಂಕೆಗೆ ಗಂಡು ಜಿಂಕೆ. ಸ್ವಜಾತೀಯ ಸ್ತ್ರೀ ಸಂಭೋಗಾಧಿಕಂ, ತನ್ನದೇ ಜಾತಿಯಲ್ಲಿ ಬಂದಿರತಕ್ಕಂತಹ ಜಿಂಕೆ, ಜಿಂಕೆಗೆ ಜಿಂಕೆ ಜಾತಿ, ಸ್ವಜಾತೀಯ ಸ್ತ್ರೀ ಸಂಭೋಗಾಧಿಕಂ ಅಂತ ಈಹಮಾನ. ಅದನ್ನ ಬಯಸ್ಕೊಂಡು, ಅಂದ್ರೆ ಅದನ್ನ ಅಪೇಕ್ಷೆ ಪಡುವ, ಬಯಸೋದು ಅಂದ್ರೆ ಅಪೇಕ್ಷೆ ಪಡೋದು, ಅಪೇಕ್ಷೆ ಪಟ್ಟುಕೊಂಡು ಇರತಕ್ಕಂಥದ್ದು ಆ ಜಿಂಕೆ. ಈಹಮಾನ, ಈಹಮಾನ ಅಂದ್ರೆ ಬಯಕೆಯನ್ನ ಹುಟ್ಟಿರತಕ್ಕಂಥ ಜಿಂಕೆ. ತತ್ರ ಪರಿಭ್ರಮನ್, ಇದನ್ನೆಲ್ಲ ಹುಡ್ಕೊಂಡು ಅಲ್ಲೆಲ್ಲ ತಿರುಗ್ತಾ ಇರುತ್ತೆ. ತತ್ಸರ್ವಂ ಪ್ರಾಪ್ಯ, ಆ ಕಡೆ ಮೂಗಿಗೆ ಒಳ್ಳೆ ಹೂವಿನ ಗಂಧ ಸಿಕ್ತು, ಕಿವಿಗೆ ದುಂಬಿಯ ಝೇಂಕಾರ ಸಿಕ್ತು, ನಾಲಿಗೆಗೆ ಬಾಲತೃಣ ಸಿಕ್ತು ಅಂದ್ರೆ ಎಳೆಯ ಹುಲ್ಲು ಸಿಕ್ತು, ಜನನೇಂದ್ರಿಯಕ್ಕೆ ಸ್ತ್ರೀ ಸಂಭೋಗ ಸಿಕ್ತು. ಅದೆಲ್ಲವನ್ನೂ ಕೂಡ ಪಡೆದು ತತ್ರೇವ ನಿರತ ಸರ್ವೇಂದ್ರಿಯ ವ್ಯಾಪಾರ, ಇವುಗಳಲ್ಲೇ ತನ್ನ ಎಲ್ಲ ಇಂದ್ರಿಯ ವ್ಯಾಪಾರ. ಇಂದ್ರಿಯ ವ್ಯಾಪಾರ ಅಂದ್ರೆ ಇಂದ್ರಿಯಗಳ ಕ್ರಿಯೆ. ಮೂಗು ಹೂವಿನ ಪರಿಮಳದ ಕಡೆಗೆ ಇದೆ, ಕಿವಿ ದುಂಬಿಯ ಝೇಂಕಾರದ ಕಡೆಗೆ ಇದೆ, ನಾಲಿಗೆ ಆ ಹುಲ್ಲನ್ನ ಆಸ್ವಾದಿಸುವುದರಲ್ಲೇ ಇದೆ. ಹೀಗೆ ಎಲ್ಲವೂ ಕೂಡ ವಿಷಯ ಪದಾರ್ಥಗಳನ್ನ ಆಸ್ವಾದಿಸುವುದರಲ್ಲೇ ಏನಾಗಿದೆ, ಮಗ್ನವಾಗಿ ಬಿಟ್ಟಿದೆ. ತತ್ರೇವ ನಿರತ ಸರ್ವೇಂದ್ರಿಯ ವ್ಯಾಪಾರ, ಆ ವಿಷಯ ಪದಾರ್ಥಗಳನ್ನ ಅನುಭವಿಸುವುದರಲ್ಲೇ ಎಲ್ಲ ಇಂದ್ರಿಯಗಳು ಕೂಡ ವ್ರತವಾಗಿದೆ. ವ್ಯಾಪಾರ ಅಂದ್ರೆ ಕ್ರಿಯೆ ಅಂತ ಅರ್ಥ. ಎಲ್ಲಾ ಇಂದ್ರಿಯಗಳ ಕ್ರಿಯೆಯು ಕೂಡ ವಿಷಯ ಪದಾರ್ಥಗಳನ್ನ ವ್ಯಾಮೋಹಿಸುವುದರಲ್ಲೇ, ಭೋಗಿಸುವುದರಲ್ಲೇ ರಥವಾಗಿದೆ. ಸ್ವಸ್ಯ ಪಶ್ಚಾತ್ ಸ್ಥಿತಂ ಮೃಗಯು, ತನ್ನ ಹಿಂಭಾಗದಲ್ಲಿ ನಿಂತಿರ್ತಕ್ಕಂತಹ ಮೃಗಯು, ಮೃಗಯು ಅಂದ್ರೆ ಬೇಟೆಗಾರ. ಅಗ್ರೇ ಸ್ಥಿತಾನು ರುಕಾಂಶ್ಚ, ಅಗ್ರವಾಗ ಎದುರುಗಡೆ ನಿಂತಿರ್ತಕ್ಕಂಥ ತೋಳಗಳು, ಅವುಗಳನ್ನ ಅವಿಗಣಯ್ಯ, ಲೆಕ್ಕಕ್ಕೆ ಇಲ್ಲ, ಅವುಗಳನ್ನು ಲೆಕ್ಕಿಸದೇನೆ. ವಿಹರನ್, ವಿಹರನ್ ಅಂದ್ರೆ ವಿಹಾರ ಮಾಡ್ತಾ ಇರತಕ್ಕಂತಹ ಆ ಒಂದು ಜಿಂಕೆಯು ತೇನ ಹತೋಭವತಿ, ಆ ಬೇಟೆಗಾರನಿಂದ, ತೋಳದಿಂದ ನಾಶವಾಗುತ್ತದೆ. ಹೇಗಾಗುತ್ತೋ ಹೇಗಾಗುತ್ತೋ ತಥಾ ಹಾಗೆಯೇ ಜೀವೋಪಿ, ನಾವು ಕೂಡ ಆರೋಕ್ಷೇಣ ಏವ ಸ್ಥಿತಂ ಮೃತ್ಯು, ನಮಗೆ ಗೊತ್ತಿಲ್ಲದೇನೆ ನಮ್ಮ ಬೆನ್ನ ಹಿಂದೆ ನಿಂತಿರ್ತಕ್ಕಂಥ ಮೃತ್ಯು ದೇವತೆ, ಮತ್ತು ನಮ್ಮ ಎದುರುಗಡೆನೆ ಇರತಕ್ಕಂಥ ಕಣ್ಣಿಗೆ ಕಾಣುವಂತೆ ನಮ್ಮ ಆಯುಷ್ಯವನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಅಹೋ ರಾತ್ರಾಭ್ಯ, ಅಹೋ ಅಂದ್ರೆ ಹಗಲು ಮತ್ತು ರಾತ್ರಿ, ಇವುಗಳಿಂದಾಗಿ ಗಚ್ಚದ ಆಯುಷ್ಯ ಕಳೆದು ಹೋಗ್ತಾ ಇರುತ್ತೆ. ಅಂತವುಗಳನ್ನ ಅವಿಗಣಯ್ಯ, ಲೆಕ್ಕಿಸದೇನೆ. ದೈತ್ಯ ಉಪಸ್ಥ್ಯಾದಿ ನಿರತ, ನಾಲಿಗೆ ಮತ್ತು ಜನನೇಂದ್ರಿಯ ಇವುಗಳ ಮೂಲಕವಾಗಿ ವಿಷಯ ಪದಾರ್ಥಗಳನ್ನ ಭೋಗಿಸುವುದರಲ್ಲೇ ನಿರತನಾಗಿರತಕ್ಕಂಥ ವ್ಯಕ್ತಿಯು ಸಹಸಾ ಏವ ಮೃತ್ಯುಂ ಆಪದ್ಯತೆ. ಸಹಸೈವ ಬಿಡಿಸಿದಾಗ ಸಹಸಾ ಏವ, ಕೂಡಲೇ ಮೃತ್ಯುವಿಗೆ ಬಲಿಯಾಗುತ್ತಾನೆ. ಅಂದರೆ ವಿಷಯ ಪದಾರ್ಥಗಳ ಕಡೆಗೆ ವಿಪರೀತ ವ್ಯಾಮೋಹ, ನಾವು ಜಗತ್ತನ್ನೇ ಮರೆತು, ನಮ್ಮ ಸಾಧನೆಯನ್ನ ಮರೆತು,
ಕರ್ತವ್ಯಗಳನ್ನ ಜವಾಬ್ದಾರಿಗಳನ್ನ ಮರೆತು ವಿಷಯ ಪದಾರ್ಥಗಳಲ್ಲಿ ಆಸಕ್ತರಾಗುವಂಥದ್ದು ದೊಡ್ಡ ಅಪರಾಧ. ನಾವು ನಮಗೇ ಗೊತ್ತಿಲ್ಲದಂತೆ ನಮ್ಮನ್ನ ನಾವು ಕಳೆದುಕೊಳ್ಳುತ್ತೇವೆ, ನಮ್ಮ ಆಯುಷ್ಯವನ್ನ ವ್ಯರ್ಥ ಮಾಡಿಕೊಳ್ತೇವೆ ಅಂತಕ್ಕಂಥ ಅಂಶವನ್ನ ಹೇಳ್ತಾ ಇದ್ದಾರೆ. ಶ್ಲೋಕ ಸುಮನಸಾಂ ಚರಣೆ ಮಿಥಿತ್ವ ಅಥವಾ ಮತಿತ್ವ. ಸುಮನಸಾಂ ಅಂದ್ರೆ ಜಿಂಕೆಗಳ, ಇಲ್ಲಿಗೆ ಆಗ್ಬೇಕಾದ್ರೆ ಸ್ತ್ರೀಯರ ಶರಣೆ ಅಂದ್ರೆ ಆಶ್ರಮ, ಅವರ ಆಶ್ರಯದಲ್ಲಿ, ಹೂವಿನ ಆಶ್ರಯದಲ್ಲಿ ಇರುತ್ತಲ್ವಾ ಆ ದುಂಬಿ ಮತ್ತು ಜಿಂಕೆ, ಮಿಥಿತ್ವ ಅದರ ಸಂಪರ್ಕವನ್ನ ಮಾಡಿ, ಅಥವಾ ಮಥಿತ್ವ ಜೊತೆ ಸೇರಿ, ಕ್ಷುದ್ರಂ ಚರಂ ಅತೀ ಅಲ್ಪವಾದಂತಹ ತುಚ್ಛವಾದಂತಹ ಹೂವಿನ ರಸ, ಹೂವಿನ ಗಂಧ ಅದನ್ನ ಆಸ್ವಾದನೆ ಮಾಡುತ್ತಾ ಮತ್ತು ಹಾಗೆ ಸ್ತ್ರೀ ಸಂಭೋಗವನ್ನ, ಸ್ತ್ರೀ ಸುಖವನ್ನ ಅನುಭವಿಸುತ್ತಾ ಷಡಂಗ್ರಿ ಗಣ ಸಾಮಸು ಕರ್ಣಂ. ಷಡಂಗ್ರಿಗಳು 6 ಕಾಲುಗಳಿಂದ ಯುಕ್ತವಾಗಿರತಕ್ಕಂಥ ದುಂಬಿ. ಆ ದುಂಬಿಗಳ ತಾಮಸು ಅಂತ ಹೇಳಿದ್ರೆ ಅವುಗಳು ಮಾಡತಕ್ಕಂಥ ಗಾನ, ಝೇಂಕಾರದಲ್ಲಿ ಲುಬ್ಧಕರ್ಣಂ ಅಂತ ಹೇಳಿದ್ರೆ ಕಿವಿ ಆ ಕಡೆಗೆ ಲೋಭವನ್ನ ಹೊಂದಿದೆ, ಆ ಗಾನವನ್ನ ಕೇಳಬೇಕು ಎಂಬುದಾಗಿ ಅಪೇಕ್ಷಿತವಾಗಿದೆ. ಹಾಗೆ ಷಡಂಗ್ರಿಗಣ ಸಾಮಸು, ಷಡಂಗ್ರಿಗಳು ಅಂತ ಹೇಳಿದ್ರೆ 5 ಜ್ಞಾನೇಂದ್ರಿಯ, 5 ಜ್ಞಾನೇಂದ್ರಿಯ ಪ್ಲಸ್ ಮನಸ್ಸು, 5 ಕರ್ಮೇಂದ್ರಿಯ ಪ್ಲಸ್ 1 ಮನಸ್ಸು, ಇದನ್ನು ಹೊತ್ತಿರತಕ್ಕಂತಹ ವ್ಯಕ್ತಿಗಳು, ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು, ಅವರ ಲುಬ್ಧಕರಣ ಅಂದ್ರೆ ಅವರ ಮಾತು, ಗಂಡಿಗೆ ಹೆಣ್ಣಿನ ಮಾತು ಬೇಕು, ಹೆಣ್ಣಿಗೆ ಗಂಡಿನ ಮಾತು ಬೇಕು, ಅದರಲ್ಲಿ ಆಸಕ್ತರಾಗಿರತಕ್ಕಂತಹ ಅರಕ್ತಂ ಆಸಕ್ತಿಯನ್ನು ಹೊಂದಿರತಕ್ಕಂತಹ ಅಗ್ರೆ ಎದುರುಗಡೆ, ಅಸುವೃತಃ ಅಂದ್ರೆ ಅಸು ಅಂದ್ರೆ ಪ್ರಾಣವನ್ನ ಅಪಹಾರ ಮಾಡುವಂತಹ ರುಕಾನ್ ತೋಳಗಳನ್ನು, ಅಗ್ರೆ ಎದುರುಗಡೆ ಕಣ್ಣಿಗೆ ಕಾಣುವಂತೆ, ಅಸುವೃತಃ ನಮ್ಮ ಆಯುಷ್ಯವನ್ನ ಕೊಂಡೊಯ್ಯುವಂತಹ ರುಕ ಅಂದ್ರೆ ಹಗಲು ರಾತ್ರಿಗಳೆಂಬ ತೋಳಗಳನ್ನು, ಅವಿಗಣಯ್ಯ ಲೆಕ್ಕಿಸದೇನೆ, ಯಾಂತಂ ಹೋಗುತ್ತಿರುವಂತಹ, ಪೃಷ್ಠೆ ಬೆನ್ನ ಹಿಂದೆ, ಹಿಂಭಾಗದಲ್ಲಿ ಅಂದ್ರೆ ಕಣ್ಣಿಗೆ ಕಾಣದಂತೆ, ಮೃಗಂ ಪೃಷ್ಠೆ ಹಿಂಭಾಗದಲ್ಲಿ ಬೆನ್ನಿಗೆ ಕಾಣದಂತೆ, ಮೃಗಯುಲಬ್ಧಕ ಬಾಣ ಭಿನ್ನಂ, ಮೃಗಯು ಅಂದ್ರೆ ಬೇಟೆಗಾರ, ಲುಬ್ಧಕ ಅಂದ್ರೆ ಲಾಸಿಯನ್ನು ಹೊತ್ತೇವೆ, ಮೃಗಯು ಅಂದ್ರೆ ಬೇಟೆಗಾರನಾಗಿರ್ತಕ್ಕಂಥ ಲುಬ್ಧಕ ಬೇಟೆಗಾರ, ಅವನ ಬಾಣದಿಂದ ಭಿನ್ನಂ ಸತ್ತಂತಹ, ಭಿನ್ನಂ ಅಂದ್ರೆ ಸತ್ತಂತ ಮೃಗಂ ಜಿಂಕೆಯನ್ನು. ಹಾಗೆ ನಮ್ಗಿಲ್ಲಿ ಮೃಗಯು ಲುಬ್ಧಕ ಅಂದ್ರೆ ಯಾರು? ಯಮ, ಅವನ ಬಾಣ ಅಂದ್ರೆ ಪಾಶದಿಂದ ಸತ್ತಿರತಕ್ಕಂತಹ ಈ ಜೀವನನ್ನು ನೀನು ಪಶ್ಯ ನೋಡು, ಅಂದ್ರೆ ಈ ನಮ್ಮ ಜೀವನವು ಇಷ್ಟೇ, ಎಂದಿಗಾದರೂ ಯಮನ ಪಾಶಕ್ಕೆ ಬಲಿಯಾಗಬಹುದು. ಪ್ರತಿನಿತ್ಯದಲ್ಲೂ ಕೂಡ ನಮ್ಮ ಆಯುಷ್ಯ ಹಂತವಾಗಿ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನ ನಾರದರು ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಕ್ಷುದ್ರಂ ಚರಂ ಸುಮನಸಾಂ ಶರಣೆ ಮಥಿತ್ವ ಅಥವಾ ಮಿಥಿತ್ವ ರಕ್ತಂ ಷಡಂಗ್ರಿ ಗಣಸಾಮಸು ಲುಬ್ಧಕರ್ಣಂ ಅಗ್ರೇರುಕಾನ್ ಅಸುರುತಃ ಅವಿಗಣಯ್ಯ ಯಾಂತಂ ಪೃಷ್ಠೇ ಮೃಗಂ ಮೃಗಯು ಲುಬ್ಧಕ ಬಾಣ ಭಿನ್ನಂ. ಶ್ರೀಕೃಷ್ಣಾರ್ಪಣ.